ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಂಗಳೂರಿನಲ್ಲಿ ಇದ್ದೇನೆ. ನಿನ್ನೆ ಇದ್ದಾಗೆ ಸೊ ನಾನು ನಿಂತಿರುವ ಈ ಸ್ಥಳ ಇದೆಯಲ್ಲ, ಯಾಕೋ ಒಂಥರ ನನಗೆ ಬಹಳ ದುಃಖ ನೋವನ್ನು ಕೊಡುವಂಥದ್ದು. ಇದು ಫಾದರ್ ಮುಲ್ಲರ್ ಆಸ್ಪತ್ರೆಯ ಪಕ್ಕ ಏನು ಒಂದು ವೃತ್ತ ಇದೆ, ಅಲ್ಲಿ ನಿಂತಿದೆ. ಸೊ ಇವತ್ತು ವಾಕ್ ಮಾಡ್ತಾ ಬಂದವು ನಾನು ನೋಡೇ ಇಲ್ಲ. ಇಲ್ಲಿ ತಲುಪಿ ಇಲ್ಲಿ ನನಗೆ ನೋವಿನ ನೆನಪುಗಳಿವೆ. ಸೊ ನನ್ನ ತಮ್ಮ ಕ್ಯಾನ್ಸರ್ನಿಂದ ಅಸುನೀಗಿದ್ದೇನಿದೆ ಅದು ಇದೇ ಫಾದರ್ ಮುಲ್ಲರ್ ಆಸ್ಪತ್ರೆ. ಸೊ ಆಗ ಕೆಲವು ದಿನ ನಾನು ಇಲ್ಲಿದ್ದೆ. ಸೊ ನನ್ನ ಹಿಂದೆ ನೀವು ನೋಡ್ಬೋದು, ಫಾದರ್ ಮುಲ್ಲರ್ ಆಸ್ಪತ್ರೆ ಇದೆ, ಸರ್ಕಲ್ ಇದೆ. ಈ ಬೆಳಗ್ಗೆ ಇಲ್ಲಿ ಬಂದು ವಾಕ್ ಮಾಡ್ತಾ ಇದ್ದವನು ಅಚಾನಕ್ಕಾಗಿ ಇಲ್ಲಿ ಬಂದು ತಲುಪಿದ್ದೆ. ಆ ನೆನಪುಗಳಿರುತ್ತೆ. ನೆನಪುಗಳು ಅಂದರೆ ಹಾಗೆ ನೋಡಿ, ಆ ನೆನಪುಗಳು ನಮ್ಮನ್ನು ಸದಾ ಕೆಲವು ನೆನಪುಗಳು ಕಾಡ್ತಿರ್ತಾರೆ, ಬಹುತೇಕ ನೆನಪುಗಳು ಕಾಡ್ತಾರೆ. ನನ್ನ ತಮ್ಮ ಅಂತ ನಾನು ಭಾಳ ಚೆನ್ನಾಗಿ ಹೇಳಿದಾಗ ಅವನು ನಮ್ಮನ್ನು ರಾಮ ಲಕ್ಷ್ಮಣ ಅನ್ನುವ ಹಾಗೆ ನಾವು ಓದಿದ್ದೇವೆ. ಆತ ಸಜ್ಜನನಾಗಿದ್ದ. ಸೊ ಅವನನ್ನು ಇದೇ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ನಾವು ಸೇರಿಸಿದ್ವಿ. ಸೊ ಅವನು ಉಳಿಯಲಿಲ್ಲ. ಇವತ್ತು ಬೇರೆ ಕೆಲಸಕ್ಕೆ ನಾನು ನಿನ್ನೆ ಮಂಗಳೂರಿಗೆ ಬಂದವನು. ಸೊ ಬೆಳಗ್ಗೆನ ವಾಕಿಂಗಿಗೆ ಬಂದಾಗ ನಾನು ಅಚಾನಕ್ಕಾಗಿ ಇಲ್ಲಿ ತಲುಪಿದೆ. ನಾನು ನೆನಪಾಯಿತು. ಏನೇನು ಇವತ್ತೊಂದು ದಿನ ನಾನು ಮಂಗಳೂರಿನಲ್ಲಿ ಇರ್ತೀನಿ. ಕೆಲವು ಸ್ನೇಹಿತರನ್ನ ನೋಡೋದಿದೆ, ಮಾತನಾಡೋದಿದೆ. ಸೊ ಮಂಗಳೂರು ಅಂದರೆ ನನಗೆ ಇಷ್ಟ ಇಲ್ಲ ಅಂತೀನಿ. ಆದರೆ ಮಂಗಳೂರಿಗೆ ಆವಾಗವಾಗ ನಾನು ಬರ್ತಾ ಇದ್ದವನು. ಇತ್ತೀಚೆಗೆ ಮಂಗಳೂರಿಗೆ ಬಂದಿರ್ತಿಲ್ಲ. ರಾಜಕೀಯ ಇನ್ನೊಂದು ಮತ್ತೊಂದು ಹಲವಾರು ಬೆಳವಣಿಗೆಗಳು ನಡೀತವೆ. ಅದ್ರ ಬಗ್ಗೆ ನಂತರ ಮಾತನಾಡ್ತೀನಿ. ನಾನು ಈ ಬೆಳಗ್ಗೆ ತಮಗೆಲ್ಲ ಶುಭವನ್ನು ಕೋರ್ತೀನಿ. ಈ ಬೆಳಕು ಒಳ್ಳೆಯದಾಗಿ ಬದುಕು ಅಂದರೂ ಹಾಗೇನೆ, ಅದೊಂದು ಬೆಳಕು. ಪ್ರತಿ ಬೆಳಗು ಅಂತಂದರೆ ಒಂದು ಹೊಸ ಹುಟ್ಟು. ಹಳೆಯದನ್ನು ಮರಿತಾ ಹೊಸದನ್ನು ಸ್ವೀಕರಿಸ್ತಾ ಹೋಗಬೇಕಾದ ಸಂದರ್ಭ. ಸೊ ನನಗೆ ಮಂಗಳೂರಿನ ಈ ರಸ್ತೆಗಳಲ್ಲಿ ಓಡಾಡುವಾಗ ನನಗೆ ಹಳೆಯ ನೆನಪುಗಳು ಬರ್ತವೆ. ಯೂಶ್ವಲಿ ನನಗೆ ವಾಕ್ ಮಾಡೋದು, ಓಡಾಡೋದು ತುಂಬ ಇಷ್ಟ. ಯಾಕಂತ ನನ್ನ ಆಲೋಚನೆಗಳು ನನಗೆ ಬರುವುದು ನಾನು ವಾಕ್ ಮಾಡೋ ಸಂದರ್ಭದಲ್ಲಿ. ಅದು ರಾಜಕೀಯ ಇರ್ಬೋದು, ಸಾಮಾಜಿಕ ಬದುಕು ಇರ್ಬೋದು, ಏನಿದ್ರೂ ಕೂಡ ನಾನು ವಾಕ್ ಮಾಡುವಾಗಲೇ ಆಲೋಚನೆ ಮಾಡ್ತೀನಿ. ಅದರಿಂದ ವಾಕಿಂಗ್ ಅಂದರೆ ಇಷ್ಟ ನನಗೆ. ಬೆಂಗಳೂರು ನಂತರ ನೋಡಿ ಎಷ್ಟು ಸೆಕೆರಿ. ಬೆಳಗ್ಗೆನೇ ಸ್ವಲ್ಪ ವಾಕ್ ಮಾಡಿದ್ರೆ ಬೆವರ್ತಾ ಇದೆ. ರಾತ್ರಿ ಸ್ವಲ್ಪ ಮಳೆ ಬಂದಿದೆ. ಮತ್ತೆ ತಮಗೆ ಸಿಗ್ತೀನಿ, ಮಾತನಾಡೋಣ. ಎಲ್ಲರಿಗೂ ಶುಭ ಪ್ರಭು. ಗುಡ್ ಮಾರ್ನಿಂಗ್.